ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಾಂತ ಮನೆಯಲ್ಲಿ ಅವ್ರ ಗಂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಅಂದರೆ ಗೌರಿ ಅಪ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ತುಂಬ ಅಂದರೆ ತುಂಬ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ನನಗೆ ಗೊತ್ತಿಲ್ದಂಗೆ ಬಡ್ಡಿ ವ್ಯವಹಾರ ಮಾಡಿ ಈ ಥರ ಸಾಲ ಮಾಡಿದಾಳಲ್ಲ ಅಂತೇಳ್ಬಿಟ್ಟು ಈ ಕಡೆ ಕೊನೆ ಮಗಳು ಚಿನ್ನು ಕೂಡ ಸಮಾಧಾನ ಮಾಡ್ತಾಳೆ. ನೋಡೋಣ ಬಿಡಿಯಪ್ಪ, ಆಮೇಲೆ ಹೆಂಗೋ ಮಾಡ್ಕೊಳ್ಳೋಣಂತೆ ಅಂತ. ಏನಮ್ಮ ಎಲ್ಲ ಗೊತ್ತಿಲ್ದಲೆ ಈ ಥರ ಮಾಡಿದ್ದಾಳೆ ಅಂತ, ಇಬ್ಬರು ಮಗಳದಿರು ಮದುವೆ ಅಲ್ವಾ ಅಪ್ಪ ಅಂತ. ಅದಕ್ಕೆ ಹಿಂಗೆಲ್ಲ ಮಾಡ್ತಾರ? ನನಗೆ ಹೇಳ್ಬೇಕಿತ್ತು, ನಾನು ಹೆಂಗಾದರೂ ಮಾಡ್ತಾಯಿದ್ದೆ. ಅದು ಬಿಟ್ಬಿಟ್ಟು ಮನೆಯೇ ಈ ಥರ ಅಡ್ಬಿಟ್ಟಿದ್ದಾಳಲ್ಲ, ಇವು ಗೊತ್ತಾಗ್ಬಾರ್ದಂತ. ಅವಳಂತೂ ಕಾಲ ಹತ್ರ ಕೂತ್ಕೊಂಡು ತಪ್ಪಾಯ್ತು ರೀ, ನಂಗೆ ಗೊತ್ತಾಗಲಿಲ್ಲ ರೀ, ತಪ್ಪಾಯ್ತು ರೀ ಅಂತ ಬೇಡ್ಕೊತಾಳೆ. ಆಮೇಲೆ ಎಷ್ಟೇ ಬೇಡ್ಕೊಂಡ್ರೂ ವಾಪಸ್ ಬರಲ್ಲ ಅಂಥೇಳಿ ಇವನು ತುಂಬ ಬೇಜಾರು ಮಾಡ್ಕೊತಾನೆ. ಕೊನೆಗೆ ಎದ್ದು ಕೂತ್ಕೊಂಡು, ನೀನು ಮಾಡಿದ ತಪ್ಪು, ನೀನು ಈ ಥರ ಮಾಡ್ದಲ್ಲ, ಏನಕ್ಕೆ ಮಾಡಿದೆ, ಸುಮ್ಮನೆ ನಮ್ಮ ಮನೆನೂ ಹೋಯ್ತು, ನಮ್ಮ ಮಾನ ಮರ್ಯಾದೆನೂ ಹೋಯ್ತು, ಹೆಣ್ಮಕ್ಳು ನೋಡಿದ್ರೆ ಆ ರೀತಿ ಮಾಡಿದ್ರು, ಏನು ಮಾಡೋದು, ಗೌರಿ ಒಬ್ಬಳೇ ನೆಟ್ಟಿಗೆ ಮದುವೆ ಆಗಿ ಹೋಗಿದ್ದಾಳೆ, ಅದರಲ್ಲೂ ಏನೇನೋ ಅನಾಹುತಗಳು ಈ ಥರ ಎಲ್ಲ ಆಗೋಯ್ತು ಅಂತೇಳಿ ಫಸ್ಟೇ ಬೇಜಾರು ಮಾಡ್ಕೊಂಡಿದ್ದೆ, ಅದರಲ್ಲಿ ಬೇರೆ ನೀನು ಇನ್ನೂ ಬೇಜಾರು ಮಾಡಿಬಿಟ್ಟಿಯಲ್ಲ ಅಂಥೇಳಿ ಅವನು ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಳ್ತಾನೆ. ಈ ಕಡೆ ಬಂದು ದೀನಾ ಬಂದು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ಇವತ್ತು. ಎಲ್ಲ ಹೊಸ ಹೊಸ ಜೋಡಿಗಳು ಮತ್ತು ಅವ್ರ ಗಂಡ ಹೆಂಡ್ತಿ, ಇವ್ರ ಗಂಡ ಹೆಂಡ್ತಿ, ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗೋದು ಅಂತ ಹೊರಟಿದ್ದಾರೆ. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಆದರೆ ಮೋನಿಕನ ಗಂಡ ಬಂದರು ಕೆಳಗಡೆ. ಆದರೆ ಗೌರಿ ಗಂಡ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಬಂದಿಲ್ಲಲ್ಲ ಅಂತೇಳ್ಬಿಟ್ಟು ಸೀತಾರ ಅವಳು ಕಾಯ್ತಾ ಇದ್ದಾಳೆ. ಇಷ್ಟೊತ್ತು ಎಂತ ರೆಡಿ ಆಗ್ತಿದ್ದಾರೆ, ಬೇಗ ಬರಬೇಕಲ್ವಾ, ಅಲ್ಲಿ ಲೇಟ್ ಆಗುತ್ತೆ, ಅಣ್ಕಾಯಿ ಎಲ್ಲ ಮಾಡೋದು, ಪೂಜೆ ಮಾಡಿಸೋದು ಎಲ್ಲ ಲೇಟ್ ಆಗುತ್ತೆ, ಇಷ್ಟೊತ್ತವರೆಗೂ ಏನು ಮಾಡ್ತಾವ್ರೆ ಅಂತ. ಅದಕ್ಕೆ ತಕ್ಕ ಹಾಗೆ ಅವ್ರ ಮಾವನೂ ಕೂಡ ಹಂಗೆ ಅಂತಾರೆ, ಇಷ್ಟೊತ್ತು ಏನು ಮಾಡ್ತಿದ್ದಾರೆ, ಬೇಗ ಹೊರಟು ಬಿಡಬೇಕು, ಬೇಗ ಬಂದುಬಿಡ್ಬೇಕು, ಬಿಸಿಲು ಬೇರೆ, ಬಿಸಿಲು ಮಳೆನೋ, ಬೇಗ ಬಂದುಬಿಡ್ಬೇಕು, ಟೈಮ್ ಆಗೋಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವರು ಇನ್ನೂ ಹೊರಟಿಲ್ಲ, ಬಂದಿಲ್ಲ ಕೆಳಗಡೆ. ಅಲ್ಲಿ ಇಬ್ಬರು ಜಗಳ ಕಾಯ್ಕೊಂಡು ಕೂತಿದ್ದಾರೆ. ರಾತ್ರಿ ನೀವು ನನಗೆ ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ ಅಂತ ಗೌರಿ ಹೇಳ್ತಾವಳೆ. ಅವನು ವಿನಯ್, ಇಲ್ಲ ನಾನೇನು ಮಾಡಿಲ್ಲ, ನೀನು ಸುಳ್ಳು ಹೇಳ್ತೀಯ ಅಂತ. ಸುಳ್ಳು ಇಲ್ಲ, ಏನಿಲ್ಲ, ನೀವು ನನ್ನನ್ನು ಮಲಗೋಕ್ಕೆ ಬಿಟ್ಟಿಲ್ಲ ರಾತ್ರಿ ಎಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾವಳೆ. ಅದು ದಿನಾನು ಹಂಗೆ ತಮಾಷೆ ಮಾಡ್ತಾಳಲ್ಲ, ಅದೇ ಸುಳ್ಳು ಅಂದ್ಕೊಂಡಿರ್ತಾನೆ ಅವನು. ಅವನಿಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ, ಏನು ಮಾಡಿದೆ, ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಈ ಕಡೆ ತಾತಪ್ಪ ಕಾಯ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ. ಇವಳು ಬಂದಳು, ಮೋನಿಕಾ ಚೇರ್ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ಳು. ಆಮೇಲೆ ಅವರ ಚಿಕ್ಕತ್ತೆ ಹೇಳ್ತಾರೆ, ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ, ಫ್ಯಾಷನ್ ಶೋಗಲ್ಲ ಅಂತ. ಅದಕ್ಕೆ ಎಲ್ಲಿ ಹೆಂಗಿದ್ರೆ ಏನಂತೆ, ಎಲ್ಲದಕ್ಕೂ ಒಂದೇ ಥರ ರೆಡಿ ಆಗಬೇಕು ಅಂತ ಹೇಳ್ತಾಳೆ ಮೋನಿಕಾ. ಹಂಗಾಗಿ ಅವಳು ಬಂದು ದಿಮಾಕಿಂದ ಕೂತ್ಕೊತಾಳೆ. ಅವನು ಅನಿಕೇತ್ ಸುಮ್ಮನೆ ನಿಂತಿರ್ತಾನೆ ಆ ಕಡೆ. ಚಂಚಲನೂ ರೆಡಿಯಾಗಿ ಆ ಕಡೆ ಕೂತಿದ್ದಾಳೆ. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಆದರೆ ಗೌರಿ ಗಂಡ ಇಬ್ಬರೇ ಬಂದಿಲ್ಲ. ಕೊನೆ ತಮ್ಮ ಕರೆಯೋಕ್ಕೆ ಅಂತ ಕಳಿಸ್ತಾರೆ. ಹಾಗಾಗಿ ಹೋಗ್ತಾನೆ. ಅಷ್ಟೊತ್ತಿಗೆ ಇವಳು ಚಿನ್ನು ಫೋನ್ ಮಾಡ್ತಾಳೆ. ಎಲ್ಲರೂ ಹೊರಡೋದ್ರಿಂದ ಇವಳು ಮೋನಿಕಾ ಫಸ್ಟೇ ರೆಡಿಯಾಗಿ, ವಾಪಸ್ ಬಂದೆ ಅಂತ ನಾನು ಹಿಂಗೆ ಕಾಣಿಸ್ತೀನಿ ನೋಡು ಅಂತಾಳೆ. ಇದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಫ್ಯಾಷನ್ ಶೋಗಲ್ಲ ಅಂತ ಹೇಳ್ತಾನೆ. ಫೋನ್ ಎತ್ತಬೇಕು ಅಂತ ಗೊತ್ತಾಗಲ್ಲ, ಟೇಸ್ಟ್ ಇಲ್ಲ ಅನ್ಕೊಂತಾಳೆ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಸೀತರ ಜೋರು ಕೂಗಾಡ್ತಾ ಇದ್ದಾಳೆ, ಏನದು ಬರೋಂಗಿಲ್ಲ, ಏರುದು ಔಷಧಿ ಕುಡಿದ್ಬಿಟ್ಟು ಇವನು ರಾತ್ರಿ ಎಲ್ಲ ಅಲ್ಲಿ ನಂದೇ ತಪ್ಪು, ಗೌರಿದೇ ತಪ್ಪು ಅಂತ ಅವನು ವಾದಿಸ್ತಾ ಇದ್ದಾನೆ. ಹಂಗಾಗ್ಬಿಟ್ಟು ಇವ್ರು ರೆಡಿ ಆಗಂಗಿಲ್ಲ, ಕೆಳಗೆ ಬರೋಂಗಿಲ್ಲ. ಇವನು ಅನಿಕೇತು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವಳು ರೆಡಿಯಾಗಿ ಅವನ ಮೈಗೆ ಹೋಗಿ ತಾಕಿಸ್ಕೊಂಡು, ಹೆಂಗೆ ಕಾಣ್ತೀನಿ ನಾನು ಅಂತಾಳೆ. ಅದಕ್ಕೆ ಫ್ಯಾಷನ್ ಶೋ ಅಲ್ಲ ಇದು, ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತಾನೆ. ಎಲ್ಲಿಗಾದರೂ ಸರಿ, ನಾನು ರೆಡಿಯಾಗಿ ಬರ್ತೀನಿ ನೋಡಿ, ಎಲ್ಲರೂ ನನ್ನನ್ನೇ ನೋಡ್ತಾರೆ, ನೋಡಬೇಕಾದ್ರೆ ಇಡೀ ನಿಮ್ಮ ಮನೆ ಜನ ಎಲ್ಲ ನನ್ನನ್ನೇ ನೋಡ್ತಾರೆ ಅಂತ. ಹ್ಞೂ ನೋಡ್ತಾರೆ, ಹೋಗಿತಾರೆ ಬಾ ಅಂತ ಮನಸ್ಸಲ್ಲಿ ಅನ್ಕೊತಾನೆ. ಹಂಗೆ ಅಂದ್ಕೊಂಡು ಕೆಳಗೆ ಬರ್ತಾರೆ ಇಬ್ಬರೂ. ಆಮೇಲೆ ಎಲ್ಲ ಕೂತಿರ್ತಾರೆ. ಇವಳು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ವಿಚಿತ್ರವಾಗಿ ಡ್ರೆಸ್ ಮಾಡಿಕೊಂಡು, ಇವಳು ಅವತಾರ ನೋಡೋಕ್ಕಾಗಲ್ಲ, ಹೆಂಗೆಂಗೋ ಗಂಡನ್ನು ಹೊಲಿಸ್ಕೋಬೇಕು ಅಂತ ಓಡಾಡ್ತಾಳೆ. ಅವನು ಹೊಲಿಯೋಂಗಿಲ್ಲ, ಇವಳು ಬಿಡೋಂಗಿಲ್ಲ.
ಈ ರೀತಿ ಅವರಮ್ಮ ಅವನು ಒಲಿಯೋಕ್ಕೂ ಬಿಡೋಂಗಿಲ್ಲ. ಅವರಮ್ಮ ಅಲ್ಲಿ ಏನು ಹೇಳಿರ್ತಾಳೋ ಅದನ್ನೇ ಅವ್ನು ನಡೆಸ್ತಾನೆ. ಹಂಗಾಗ್ಬಿಟ್ಟು ಇವಳದು ಏನೂ ನಡೆಯಲ್ಲ ಇಲ್ಲಿ. ಸುಮ್ಮನೆ ಇವಳು ಸ್ಟೈಲ್ ಮಾಡಿದ್ದೇ ಬಂತು, ಇವಳು ವಯ್ಯಾರ ಮಾಡಿದ್ದೇ ಬಂತು, ಇವಳಿಗೇನು ಮಾಡೋಕ್ಕಾಗಲ್ಲ. ಅವನಿರೋದೇ ಇಲ್ಲ ಮನೆಯಲ್ಲಿ, ಓಡ್ತಾನೆ ಅತ್ಲೆ ಬರ ಬಿದ್ದು. ಇವಳ ಕಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಕಾಯ್ತಾ ಇರ್ತಾನೆ, ಬರ ಬಿದ್ದು ಓಡ್ತಾನೆ ಅತ್ಲಾಗೆ. ಆಮೇಲೆ ಈ ಕಡೆ ಬಂದು ಎಲ್ಲ ಲಿಪ್ಸ್ಟಿಕ್ ಹಾಕ್ಕೊತಾಳೆ ಮತ್ತೆ. ಆಮೇಲೆ ಪೌಡ್ರೆಲ್ಲ ಹಾಕ್ಕೋತಾಳೆ. ತೀರಾ ಮೇಕಪ್ ಮಾಡಿಕೊಂಡು, ಇಷ್ಟು ಮೇಕಪ್ ಯಾರು ದೇವಸ್ಥಾನಕ್ಕೆ ಮಾಡ್ಕೊಂಡು ಹೋಗ್ತಾರ ಅಂತ ಕೇಳ್ತಾನೆ. ಅದಕ್ಕೆ ನನಗೆ ಮೇಕಪ್ ಇಷ್ಟ, ನಾನು ಮಾಡ್ಕೊಳ್ತೀನಿ, ನಿನಗೇನು ಕಷ್ಟ ಅಂತ. ಸರಿ ಬಾ ಅಲ್ಲೆಲ್ಲ ಉಗಿತಾರೆ ನಿನಗೆ ಅಂತ ಬಂದಿರ್ತಾನೆ ಮನಸ್ಸಲ್ಲಿ ಅಂದ್ಕೊಂಡು. ಆದರೆ ಹಂಗೆ ಆಗುತ್ತೆ. ಕೆಳಗೆ ಬಂದ ತಕ್ಷಣವೇ ಎಲ್ಲರೂ ಅವಳನ್ನು ನೋಡಿಬಿಟ್ಟು, ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಫ್ಯಾಷನ್ ಶೋಗಲ್ಲ, ಈ ಥರನ ಮೇಕಪ್ ಮಾಡ್ಕೊಬರ್ತಾರೆ, ಹಿಂಗೆ ಅದು ಸೀರೆ ಉಟ್ಕೊಬರ್ತಾರೆ ಅಂತೆಲ್ಲ ಅಂತಾರೆ. ಈ ಕಡೆ ಇವನು ಗೌರಿನ ಅರೆಗಣ್ಣು ಬಿಟ್ಕೊಂಡು ಮಲಗಿದ್ದಾನೆ. ಹಾಲು ಪೌಡ್ರ್ ಹಾಲು ಕುಡಿದ್ಬಿಟ್ಟು, ಅದೇನೋ ಮದ್ದಿನ ಹಾಲು ಕುಡಿದು, ಮದ್ದು ಹಾಕಿರೋ ಹಾಲು ಕುಡಿದ್ಬಿಟ್ಟು ಸರಿಯಾಗಿ ಮಲ್ಕೊಬಿಟ್ಟಿದ್ದಾನೆ. ಮುತ್ತು ಕೊಟ್ಟು ಮುದ್ದಾಡಿ ಅವಳನ್ನು ಎಲ್ಲ ಮಾಡಿ ಕೊನೆಗೆ ಮಲ್ಕೊಂಡಿದ್ದಾನೆ. ತೊಡೆ ಮೇಲೆ ಮಂಗಿಸ್ಕೊಂಡವಳೆ. ಎಚ್ಚರ ಆಗುತ್ತೆ ಬೆಳಿಗ್ಗೆ. ಎಚ್ಚರ ಆದ ತಕ್ಷಣ ಎಲ್ಲಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ನೋಡ್ತಾನೆ. ಅವಳು ತೊಡೆ ಮೇಲೆ, ಏಯ್ ನೀನು ಯಾಕೆ ನನ್ನ ಮಂಚದ ಮೇಲೆ ಮನ್ಗಿದೀಯಾ ಅಂತ. ಅಯ್ಯೋ ರಾತ್ರಿ ಎಲ್ಲ ಇದು ಮಾಡಿದ್ರಿ ಅದು ಮಾಡಿದ್ರಿ, ಈಗ ಹಿಂಗೆ ಅಂತಿರಲ್ಲ, ಏನು ಮಾಡಿಲ್ಲ ನಾನು, ಸುಳ್ಳು ಹೇಳ್ಬೇಡ ನೀನು, ಹಂಗೆ ಹಿಂಗೆ ಅಂತಾನೆ. ಎಲ್ಲ ಆಗೋಯ್ತು ಬನ್ನಿ ಅಂತ. ಏನಾಗೋಯ್ತು, ಎಲ್ಲ ಸುಳ್ಳು ಹೇಳ್ತೀಯ, ಹಂಗೆ ಹಿಂಗೆ ಅಂತ ಕೂಗಾಡ್ತಾನೆ, ಕಿರ್ಚಾಡ್ತಾನೆ. ಏನಾದರೂ ಪ್ರಯೋಜನ ಇಲ್ಲ, ಏಕೆಂದರೆ ಎಲ್ಲ ಮುಗ್ದು ಹೋಗಿರುತ್ತೆ. ಎಂಥದ್ದು ಇಲ್ಲ ಅಲ್ಲಿ. ಆಮೇಲೆ ನೀವೇನೇ ನನಗೆ ಕೆನ್ನೆ ಹಿಡ್ಕೊಂಡು ಮುತ್ತು ಕೊಟ್ರಿ, ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಎಲ್ಲ ಹೇಳ್ತಾಳೆ. ಇಲ್ಲೇ ಈ ಥರ ಜಗಳ ಆಡ್ತಾ ಇರೋದ್ರಿಂದ ಅವರು ಅಲ್ಲಿ ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಕಾಯ್ತಾ ಇದ್ದಾರೆ. ಇವರಿಬ್ಬರದ್ದು ಜಗಳ ಇಲ್ಲಿ ತೀರ್ಮಾನ ಆಗಂಗಿಲ್ಲ, ಇವರು ಕೆಳಗೆ ಬರೋಂಗಿಲ್ಲ. ಆಮೇಲೆ ತಾತ ಅಜ್ಜಿ ಎಲ್ಲ ಕಾಯ್ತಾಯಿದ್ರು, ಇವ್ರು ಹೋಗಿಲ್ಲ. ಈಗ ಗೌರಿ ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಯಾವಾಗಲೂ ಅದೇ ಡೈಲಾಗ್ ಹೊಡಿತಿರ್ತಾಳೆ. ಅವನು ಸುಳ್ಳು ಅಂದ್ಕೊಂತಾನೆ. ಯಾವಾಗ್ಲೂ ಬರೀ ಇದೇ ಡೈಲಾಗ್ ಇವಳ್ದು. ಒಂದು ಈ ಸೀರಿಯಸ್ ಟೈಮಲ್ಲೂ ಇದೇ ಥರ ಡೈಲಾಗ್ ಹೊಡಿತಾಳೆ. ಮತ್ತು ಸಿಟ್ಟಲ್ಲಿದ್ದಾಗಲೂ ಅದೇ ಥರ ಡೈಲಾಗು, ನಗ್ತಾ ಇದ್ದಾಗಲೂ ಅದೇ ಥರ ಡೈಲಾಗು. ಹಂಗಾಗಿ ಇವಳನ್ನ ಹೆಂಗೆ ಅಂತಲೂ ನಂಬೋಕ್ಕಾಗಲ್ಲ. ಸರಿ, ಅವನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಅವನು ಏನು ಮಾಡಿದಾನೋ ಗೊತ್ತಿಲ್ಲ. ಒಟ್ಟಿಗೆ ಎಲ್ಲ ಮುಗೀತು ಬಿಡಿ ಅಂತಾಳೆ. ಏನು ಮುಗೀತೋ ಒಂದು ಗೊತ್ತಿಲ್ಲ. ಸದ್ಯಕ್ಕೆ ಏನಾರು ಪ್ರೆಗ್ನೆಂಟ್ ಆದರೆ ಗೊತ್ತಾಗುತ್ತೆ ಎಲ್ಲ ಮುಗ್ದಿದೆ ಅಂತ, ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.